ಓಂ ಶಾಂತಿ. ಮುರಳಿ ದಿನಾಂಕ 27/6/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನಿಂದ ಆತ್ಮದಲ್ಲಿರುವ ಕೊಳಕು ತೆಗೆಯುತ್ತಾ ಹೋಗಿ. ಆತ್ಮವು ಯಾವಾಗ ಸಂಪೂರ್ಣ ಪಾವನವಾಗುತ್ತದೆಯೋ ಆಗ ಮನೆಗೆ ಹೋಗಬಹುದು. ಪ್ರಶ್ನೆ: ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ಡೈರೆಕ್ಷನನ್ನು ಪಾಲನೆ ಮಾಡುವುದರಲ್ಲಿ ಮಕ್ಕಳ ಕಲ್ಯಾಣವಿದೆ? ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ಡೈರೆಕ್ಷನನ್ನು ಪಾಲನೆ ಮಾಡುವುದರಲ್ಲಿ ಮಕ್ಕಳ ಕಲ್ಯಾಣವಿದೆ? ಉತ್ತರ: ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಅಂತಿಮ ಜನ್ಮದಲ್ಲಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಿ. ಬುದ್ಧಿಯನ್ನು ಹೊರಗಡೆ ಅಲೆಯಲು ಬಿಡಬೇಡಿ. ವಿಷವನ್ನು ಬಿಟ್ಟು ಅಮೃತವನ್ನು ಕುಡಿಯಿರಿ. ಈ ಅಂತಿಮ ಜನ್ಮದಲ್ಲಿಯೇ ನೀವು 63 ಜನ್ಮಗಳ ಅಭ್ಯಾಸವನ್ನು ತೆಗೆದುಹಾಕಬೇಕು. ಆದ್ದರಿಂದ ರಾತ್ರಿ ಹಗಲು ಪರಿಶ್ರಮ ಪಟ್ಟು ದೇಹಿ ಅಭಿಮಾನಿಯಾಗಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಈ ಒಂದು ಜನ್ಮದಲ್ಲಿ 63 ಜನ್ಮಗಳ ಹಳೆಯ ದೇಹಾಭಿಮಾನದ ಅಭ್ಯಾಸವನ್ನು ಅಳಿಸುವ ಪರಿಶ್ರಮ ಪಡಬೇಕು. ದೇಹಿ ಅಭಿಮಾನಿಯಾಗಿ ಸ್ವರ್ಗದ ಮಾಲೀಕರಾಗಬೇಕಾಗಿದೆ. ಎರಡನೇದು: ಈ ವಜ್ರ ಸಮಾನ ಉತ್ತಮ ಜನ್ಮದಲ್ಲಿ ತಮ್ಮ ಬುದ್ಧಿಯನ್ನು ಅಲೆದಾಡಲು ಬಿಡಬಾರದು. ಸತೋಪ್ರಧಾನರಾಗಬೇಕು. ಪರಿಸ್ಥಿತಿಗಳನ್ನು ಸಹನೆ ಮಾಡಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ವರದಾನ: ಸಾಕಾರ ತಂದೆಯ ಸಮಾನ ತಮ್ಮ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥವನ್ನಾಗಿ ಮಾಡುವಂತಹ ಆಧಾರಮೂರ್ತಿ ಹಾಗೂ ಉದ್ಧಾರಮೂರ್ತಿ ಭವ. ಸಾಕಾರ ತಂದೆಯ ಸಮಾನ ತಮ್ಮ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥವನ್ನಾಗಿ ಮಾಡುವಂತಹ ಆಧಾರಮೂರ್ತಿ ಹಾಗೂ ಉದ್ಧಾರಮೂರ್ತಿ ಭವ. ಹೇಗೆ ಸಾಕಾರ ತಂದೆಯು ತನ್ನ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥ ಮಾಡಿದರೋ ಹಾಗೆಯೇ ತಾವೆಲ್ಲರೂ ತಮ್ಮನ್ನು ಆಧಾರಮೂರ್ತಿ ಹಾಗೂ ಉದ್ಧಾರಮೂರ್ತಿ ಎಂದು ತಿಳಿದುಕೊಂಡು ನಡೆಯುತ್ತೀರಿ. ಹಾಗೆಯೇ ಯಾವಾಗ ತಾವೆಲ್ಲರೂ ತಮ್ಮನ್ನು ಆಧಾರಮೂರ್ತಿ ಹಾಗೂ ಉದ್ಧಾರಮೂರ್ತಿ ಎಂದು ತಿಳಿದುಕೊಂಡು ನಡೆಯುತ್ತೀರಿ, ಆಗಲೇ ಪ್ರತಿಯೊಂದು ಕರ್ಮವು ನೆನಪಾರ್ಥವಾಗುವುದು. ಯಾರು ತನ್ನನ್ನು ವಿಶ್ವ ಪರಿವರ್ತನೆಯ ಆಧಾರಮೂರ್ತಿ ಎಂದು ತಿಳಿಯುತ್ತೀರಿ, ಅವರ ಪ್ರತಿ ಕರ್ಮವು ಶ್ರೇಷ್ಠವಾಗುತ್ತದೆ ಹಾಗೂ ವೃತ್ತಿ ದೃಷ್ಟಿಯಲ್ಲಿ ಸರ್ವರ ಕಲ್ಯಾಣದ ಭಾವನೆ ಇರುತ್ತದೆ. ಆದ್ದರಿಂದ ಪ್ರತಿ ಕರ್ಮವು ಶ್ರೇಷ್ಠವಾಗಿ ಬಿಡುತ್ತದೆ. ಇಂತಹ ಶ್ರೇಷ್ಠ ಕರ್ಮವೇ ನೆನಪಾರ್ಥವಾಗುತ್ತದೆ. ಸ್ಲೋಗನ್: ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕಾಗಿ ಸಹನಶೀಲರಾಗಿರಿ. ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕಾಗಿ ಸಹನಶೀಲರಾಗಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಈ ಸಹಜಯೋಗಿ ಜೀವನದಲ್ಲಿ ಒಂದು ವೇಳೆ ಕಷ್ಟಗಳ ಅನುಭವವಾದರೆ ಸಹಜ ರಾಜ್ಯ ಹೇಗೆ ಮಾಡುವಿರಿ? ಇಲ್ಲಿಯ ಸಂಸ್ಕಾರವೇ ಅಲ್ಲಿ ಕರೆದುಕೊಂಡು ಹೋಗುತ್ತದೆ. ನೋಡಿ, ನಿಮ್ಮ ನೆನಪಾರ್ಥ ಏನೆಲ್ಲ ದೇವತೆಗಳ ಚಿತ್ರ ಮಾಡುತ್ತಾರೆ, ಅವರ ಮುಖದಲ್ಲಿ ಸರಳತೆ ಅವಶ್ಯವಾಗಿ ಕಾಣಿಸುತ್ತದೆ. ಅಂದಾಗ ಯಾರು ಎಷ್ಟು ಸಹಜ ಪುರುಷಾರ್ಥಿಯಾಗಿರುತ್ತಾರೆ, ಅವರು ಮನಸ್ಸಾದಲ್ಲಿ ಸರಳತೆ, ವಾಚಾದಲ್ಲಿ ಸರಳತೆ, ಕರ್ಮದಲ್ಲಿಯೂ ಸರಳತೆ ಇರುತ್ತದೆ. ಅವರಿಗೆ ಫರಿಷ್ಠೆ ಎಂದು ಹೇಳಲಾಗುತ್ತದೆ. ಓಂ ಶಾಂತಿ.